ನಕಾಶೆಯಂತೆ ದಾರಿ ಬಿಡಿಸಿಕೊಡುವುದಕ್ಕೆ ಗ್ರಾಮದ ರೈತರಿಂದ ಒತ್ತಾಯದ ಒಕ್ಕೊರಲಿನ ಕೂಗು ಕೇಳಿ ಬರ್ತಾ ಇದೆ. ದಾರಿ ಗುರುತಿಸಿ ಕೊಡುವವರೆಗೂ ರೂಢಿ ದಾರಿ ಬಿಡೋದಿಲ್ಲ ಅಂತ ಸ್ಥಳೀಯ ರೈತರು ಹೇಳ್ತಾ ಇದ್ದಾರೆ. ರೂಢಿ ದಾರಿ ಬಿಡೋದಿಲ್ಲ ಅಂತ ಅಡ್ಡವಾಗಿ ಜೆಸಿಬಿ ಮೂಲಕ ಗುಂಡಿ ತೋಡಿಸಿದ್ದಾರೆ ರೈತರು. ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಥರಟಿ ಗ್ರಾಮದ ರೈತರಿಂದ ಈ ಒಂದು ಒತ್ತಾಯ ಕೂಗು ಕೇಳಿ ಬರ್ತಾ ಇರುವಂತದ್ದು. ಸ್ವತಂತ್ರ ಪೂರ್ವದ ಹಿಂದೆಯಿಂದ ಈ ನಕಾಶೆ ದಾರಿ ಇತ್ತು. ಆದರೆ ದಾರಿ ಅಕ್ಕಪಕ್ಕದ ರೈತರು ದಾರಿಯೇ ಇಲ್ಲದಂತೆ ಅತಿಕ್ರಮಣ ಮಾಡಿ ದಾರಿ ಇಲ್ಲದಂತೆ ಮಾಡಿದ್ದಾರೆ. ಆದರೆ ನಮ್ಮ ಸರ್ವೆ ನಂಬರ್ನಲ್ಲಿ ದಾರಿ ಇದೆ, ಹೀಗಾಗಿ ನಾವು ಬಿಡೋದಿಲ್ಲ ಅಂತ ಎಲ್ಲಿ ನಕಾಶೆ ದಾರಿ ಇದೆಯೋ ಅಲ್ಲಿ ದಾರಿ ಬಿಡ್ಲಿ ಅಂತ ಸ್ಥಳೀಯ ರೈತರು ಒತ್ತಾಯ ಮಾಡಿದ್ರು. ಇನ್ನು ವಿಚಾರ ತಿಳಿದ ಕೂಡಲೇ ಸ್ಥಳಕ್ಕೆ ಸರ್ವೆ ಇಲಾಖೆ ಅಧಿಕಾರಿಗಳು ದೌಡಾಯಿಸಿದ್ರು. ಸರ್ವೆ ಮಾಡಿ ದಾರಿ ಎಲ್ಲಿದೆ ಅಂತ ಗುರುತಿಸಿಕೊಡಿ ಅಂತ ಸರ್ವೆ ಇಲಾಖಾಧಿಕಾರಿಗಳಿಗೆ ಒತ್ತಾಯವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ನಂತರ ಪೊಲೀಸ್ ಸಿಬ್ಬಂದಿ ಹಾಗೂ ಕಂದಾಯ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿದ್ರು. ಕೆಲಕಾಲ ಗೊಂದಲದ ವಾತಾವರಣ ಕೂಡ ಅಲ್ಲಿ ಸೃಷ್ಟಿಯಾಯಿತು. ಥರಟಿ ಗ್ರಾಮದ ಸರ್ವೆ ನಂಬರ್ 90, 91, 92, 93, 137ರಲ್ಲಿ ದಾರಿ ಬಿಡಿಸೋದಕ್ಕೆ ಮನವಿ ಮಾಡಿದ್ರು ಗ್ರಾಮದ ಬಲರಾಮಯ್ಯ. ಅದರಂತೆ ದಾರಿ ಬಿಡುವಂತೆ ಅಳತೆ ಮಾಡಿ ದಾರಿ ಗುರುತಿಸಿ ರೂಢಿ ದಾರಿ ಬಿಡೋದಕ್ಕೆ ಹೇಳಿದ್ರು. ನಕಾಶೆ ದಾರಿ ಒತ್ತುವರಿ ಮಾಡಿಕೊಂಡು ನಮ್ಮ ಜಮೀನಿನಲ್ಲಿ ದಾರಿ ಬಿಡಿ ಅಂದ್ರೆ ಎಷ್ಟು ಸರಿ ಅಂತ ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡ್ರು. ನಾವು ಈ ಮೊದಲೇ ನಕಾಶೆ ದಾರಿ ಬಿಡಿಸುವಂತೆ ಅರ್ಜಿ ಸಲ್ಲಿಸಿದ್ದೇವೆ, ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇದುವರೆಗೆ ಆಗಿಲ್ಲ. ಕೇವಲ ಓರ್ವ ರೈತನಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ರೂಢಿ ದಾರಿ ಬಿಡೋದಕ್ಕೆ ಹೇಳ್ತಾ ಇದ್ದಾರೆ. ಇದರಿಂದ ನಾವು ಬಹಳ ನೊಂದಿದ್ದೇವೆ. ಇದರಿಂದ ನಾವು ಇಲ್ಲೇ ಎಲ್ಲರೂ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗ್ತೇವೆ ಅಂತ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಈಗ ಬೆಳೆ ಇದೆ, ಬೆಳೆ ಕಟಾವಾದ ಮೇಲೆ ನಕಾಶೆ ದಾರಿ ಬಿಡಿಸಿಕೊಡುವಂತಹ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಾಯಿತು. ಇದಕ್ಕೆ ರೈತರು ಒಪ್ಪಿಗೆ ನೀಡಿ ಗುಂಡಿ ಮುಚ್ಚುವ ಕಾರ್ಯವನ್ನ ಮಾಡಿದ್ರು. ಈಗ ಕೆಲಸ ಎಲ್ಲಾ ಜನ ತಹಸೀಲ್ದಾರ್ ತಕ್ಕ ಬಿಡ್ರಿ. ಈಗ ತಹಸೀಲ್ದಾರ್ ಫೋನ್ ಮಾಡಿದ್ರೆ ನಾನು ಮಾತಾಡಿದೆ. ಈಗ ಇದಕ್ಕೂ ಮಾಡಿಸ್ತೀನಿ ಅಂತ ಹೇಳಿದಾರೆ, ಗೊತ್ತಾಯ್ತಾ? ಇದ್ರದ್ದು ಮಾಡಿಸ್ತಾರೆ, ಏನ್ ತೊಂದರೆ ಇಲ್ಲ, ನಕಾಶೆ ರೋಡ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ. ಈಗ ಇದನ್ನ ರೋಡ್ ಹೊಡ್ಸಿ ಅಂತ ದುಡ್ಡು ಹಾಕ್ಯಾರ ಅಪ್ರೂವಲ್ ಮಾಡಕ್ಕೆ. ಯಾರು ದುಡ್ಡು ಹಾಕ್ಯಾರ? ಇದಕ್ಕೆ ಸ್ಕೆಚ್ ಮಾಡಿರ್ತಾರೆ. ನಿಮ್ಗೆ ಗೌರ್ಮೆಂಟ್ ಪ್ರೊಸೆಸ್ ಏನ್ ಮಾಡಿರ್ತೀರಾ? ಇದು ಜೆಸಿಬಿ ದುಡ್ಡು ಕೊಡಕ್ಕೆ ನಾವು ಕೊಡಕ್ಕೆ ರೈತ ಮಾಡ್ಕೊಡಕ್ಕೆ ಪರಿಹಾರ ಏನು ಸರ್? ನಮಗೆ ಮಾಡಿಸ್ಕೊಬರ್ಲಿ. ಎಲ್ಲಿಂದ ಅಷ್ಟು ಬಿಟ್ಟರೆ ನಮ್ಮ ಹತ್ರ ಇನ್ನೇನಿಲ್ಲ ಸರ್. ಈಗ ವೆತ್ತಿನಳ್ಳಿ ಈ ಕಡೆ ರೋಡು, ಆ ಕಡೆ ರೋಡು, ಆ ಕಡೆ ರೋಡು ಎಲ್ಲಾನು ಕಿತ್ಕೊಂಡ್ಬಿಟ್ರೆ ನಾವ್ ಇನ್ನೇನ್ ಮಾಡ್ಬೇಕು? ಇನ್ನೊಬ್ಬ ಅಲ್ಬಾಲ ಕಟ್ಟವನೆ, ಈಗ ಅವನಿಗೂ ರೋಡ್ ಬೇಕು. ಇನ್ನೊಬ್ಬ ಅಲ್ಲಿ ಕಟ್ಟ ಅವನಿಗೂ ರೋಡ್ ಬೇಕು. ಕೆಲಸ ಮಾಡಿ ತಡಿಯಪ್ಪ. ಇವಾಗ ಸುಧಾಕರ್ ಲಾಗಿನಾಗ ಏನೋ ಇದೆ ಅಂತಲ್ಲ ಅರ್ಜಿನ, ಅದನ್ನೇ ಮೂವ್ ಮಾಡಿಸಿ ಸ್ಟಾರ್ಟಿಂಗ್ ಕೈ ಮುಗಿಸ್ತೀವಿ ಜನ. ಯಾಕೆ ಗೊತ್ತಾ? ಇವಾಗ ಬೆಳೆನೂ ಇದು ಮಾಡೋದು ಬೇಡ, ಏನು ಬೇಡ. ಈಗ ರೂಢಿ ಏರತಂಗ ಕುಯ್ಕೊಳ್ಳೋರ್ಗು ಆರಾಮಾಗಿ ದಾರಿನ ಮಾಮೂಲಿ ಓಡಾಡ್ಬಿಟ್ಟು ರೈತರಿಗೆ ನಾವ್ ಹೇಳ್ಕೊಂತೀವಿ. ಇವಾಗ ಅವ್ರು ಹೇಳಿಲ್ಲ ರಮೇಶ್ ಸುಧಾಕರ್ ಲಾಗಿನ್ ಇದೆ ಅಂತ ಹೇಳಿದ, ಮಾತಾಡಿ ಅದನ್ನೇ ಲಾಗಿನ್ ಇದು ಮಾಡ್ಕೊಂಡು ಬೇಕಾದ್ರೆ ಅಲ್ಲಿನ ಸ್ಟಾರ್ಟಿಂಗ್ ಯಾರಿಗೂ ಇದಾಗೋದು ಬೇಡ, ಯಾರಿಗೂ ತೊಂದರೆ ಆಗೋದು ಬೇಡ. ಅವಾಗ ಇವರು ಬಿಡಲ್ಲ ಅಂದ್ರೆ ನಾವು ಕೇಳ್ತೀವಿ. ಇಲ್ಲಿಂದ ಅಪ್ರೂವಲ್ ಆಗೈತೆ, ಸ್ಕೆಚ್ ಆಯ್ತು ಅಂತ ಹೇಳ್ತಾರೆ. ಈಗ ಈ ನೋಟಿಸ್ ಕೊಟ್ಟಿರೋದು ಏನು ಅಪ್ರೂವಲ್ ಆಯ್ತು ಅದು ಅಷ್ಟೇ ನೋಟಿಸ್ ಆಗಿರ್ಬೇಕು. ಇದ್ರಾಗ ಯಾಕೆ ನೋಟಿಸ್ ಆಗಲ್ಲ ಸರ್? ನಂಬರ್ ಸೇರಿಸಿರು ತಪ್ಪಲ್ವಾ ಅದು? ಸರ್ ಈಗ ಮಾಡಕ್ ಹೋದ್ರೆ ರೈತರಿಗೆ ತೊಂದರೆ ಆಗ್ತೈತೆ, ತುಂಬಾ ಬೆಳೆ ಹಾನಿ ಆಗ್ತೈತೆ. ಈಗಲೇ ಸಾಯ್ತಾ ಇದ್ದಾರೆ ರೈತರು. ಏನ್ ಸ್ವಾಮಿ? ಅದರಿಂದ ಮುಂದೂಡಿ ಬೇಸಿಗೆನಲ್ಲಿ ಜನವರಿಗೆ ಏನೇನೋ ಫುಲ್ ಅಲ್ಲಿಂದ ಮಾಡ್ರಿ. ಯಾಕೆಂದ್ರೆ ಈಗಲೇ ರೈತರು ಆತ್ಮಹತ್ಯೆ ಮಾಡ್ಕೊಂತವ್ರೆ. ಒಬ್ಬೊಬ್ರು ಅನುಕೂಲ ಆಗಲ್ಲ, ಇಡೀ ಊರಿಗೆ ಅನುಕೂಲ ಆಗ್ತೈತೆ. ನಾ 10 ಅಡ್ಡಾಡ್ತಾರೆ. ಅವತ್ತು ಏನು ಸ್ವತಂತ್ರ ಅಡ್ಡಾಡದಾರಿ ಅದು. ಅಲ್ಲಿರೋ ಬಾವಿ ನಾವು ಕಟ್ಟೇ ಇಲ್ಲ, ನಾವು ನೋಡಿಲ್ಲ ಕಣ್ಣಾಗೆ. ಇವತ್ತು ಆ ಬಾವಿ ಹೋಗ್ತೈತೆ. ರೈತರಿಗೆಲ್ಲ ಸ್ವತಂತ್ರ ಹುಟ್ಟಿರ್ಲಿಲ್ಲ, ಅವಾಗ ಕಟ್ಟ ರೋಡು ಮಾಡ್ಲಿ ಪುಣ್ಯಾತ್ಮರು. ನೀವ್ ಹೇಳ್ರಿ, ಇದು ನಾನ್ ಮಾಡ್ರಿ ಬೆಳೆ ನಷ್ಟ ಆದ್ರೆ ಯಾರೋ ಒಬ್ರು ಅನ್ಕೂಲ ನನ್ನ ಅನುಕೂಲ ನಾನು ಮಾಡೋ ಅಂತ ಹೇಳೋದಲ್ಲ. ಇದನ್ನ ಮಾಡ್ಕೊಡಿ. ಈಗ ಇಲ್ಲಿ ದಾರಿ ಬಿಡಿದ್ಮೇಲೆ ನಮ್ಗೆ ಅಲ್ಲಿಂದ ದಾರಿ ಬೇಕೇ ಬೇಕು. ಇವರು ಅನುಮತಿ ದಾರಿ ಬಿಡಲ್ವ? ಆಲ್ರೆಡಿ ರೈತರು ಬಿಡೋದನ್ನೇ ಮುಚ್ಚಾಕೊಂಡ್ರು. ಅನುಮತಿ ದಾರಿ ನಾವು ಬಿಡಲ್ಲ ಅಂತ ಜಮೀನವರು ಇರೋದನ್ನೇ ಮುಚ್ಚಾಕೊಂಡು. ನಾವೇನಿದು ನಕಾಶಾಗಿಲ್ಲ, ಅನುಮತಿ ಮೇಲೆ ಬಿಟ್ಟಿರೋದು ನಾವು ಬಿಡಲ್ಲಪ್ಪ. ಇವಾಗ ಮೇನ್ ರೋಡ್ಗಳು ಹೋಗಿದ್ದಾವೆ ಸರ್ವೆ ನಂಬರಲ್ಲಿ, ಹಿಂದೆ ಬಿಟ್ಟಿದ್ದಾರೆ. 20 ಅಡಿ ಸಿಗರ್ಬೆಟ್ಟ ರೋಡ್ ಅಂತ ಕಳಿಸಿ 20 ಅಡಿ 30 ಅಡಿ ರೋಡ್ ಐತೆ. ಅದು ಆ್ಯಕ್ಚುಲಿ ಕಾಂಪನ್ಸೇಷನ್ ತಗೊಂಡಿಲ್ಲ, ಮೇನ್ ರೋಡ್ ಬಿಟ್ಟಿದ್ದಾರೆ. ಈಗ ಹಂಗೆ ಅಂದ್ಬಿಟ್ಟು ಕಡ್ಗೊಡೋಕ್ಕಾಗುತ್ತೆ ಪಬ್ಲಿಕ್ ರೋಡಲ್ಲಿ. ಇವಾಗ ಆಲ್ರೆಡಿ ರೂಢಿ ದಾರಿನ ಬಿಡಬೇಕಪ್ಪ, ಅದು ಮುಚ್ಚಿಬಿಟ್ಟು ರೈತರಿಗೆ ತುಂಬ ತೊಂದರೆ ಮಾಡಿದ್ರೆ ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಪ್ರೋಸೆಸ್ಸಲ್ಲಿ ಐತೆ, ಅದನ್ನು ಮಾಡಿಸ್ಕೊಡ್ತೀವಿ.
ಬಟ್ ಇವಾಗ ಇದು ಬಂದಿರೋದಕ್ಕಲ್ಲ ದಾರಿ ಬಿಡ್ಬೇಕಲ್ವಾ? ಮಾಡಂಗಿದ್ರೆ ಮಾಡ್ಕೊಂಬರ್ರಿ. ದಾರಿ ಬಿಡೋದಕ್ಕೆ ನಮ್ದು ಅಬ್ಜೆಕ್ಷನ್ ರೈತರು Objection ಏನಿಲ್ಲ, ಬಿಡಲ್ಲ ಎಲ್ಲಿಂದ ಐತೆ 1 ವರ್ಷದ ಮುಂಚೆ ಅರ್ಜಿ ಕೊಟ್ಟಿದ್ದೀವಿ, ಅದಕ್ಕೆ ಆಕ್ಷನ್ ತಗೊಂಡಿಲ್ಲ. ನಾವು ಕೊಟ್ಟದಾಗ ಕೊಡೋದು ನರಸಮಿಲ್ಲ ಅರ್ಜಿ ನಿಮ್ಮ ಕಡೆ ಕೊಟ್ಟಿದ್ದೀವಲ್ಲ, ಅರ್ಜಿ ಕೊಟ್ಟಿದ್ದೀವಲ್ಲ. ಅವ್ರಿಗೆ ತಕರಾರು ಅರ್ಜಿ ಕೊಟ್ಟಿದ್ದೀರಾ? ಬಿಡಿಸೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದೀರಾ? ಇದು ಇನ್ನೊಂದು ಅರ್ಜಿ ಇರ್ಬೇಕು. ಅದ್ರಲ್ಲಿ ಅರ್ಜಿನೇ ಬೇರೆ. ಅವತ್ತು ಇವ್ರು ಮೇಡಮ್ ಅವ್ರು ಬರ್ತಿದ್ದದು ತಗರಲ್ಲ ಹಾಕೋರಿ ಅಂತ ಹೇಳಿ. ಅನುಮತಿ ದಾರಿ ಅಲ್ವಾ ಇದು, ಅದಕ್ಕೆ ಅವ್ರು ನಾವು ಬಿಡಲ್ಲ. ಸರ್ ಬನ್ನಿ ಸರ್. ಇಲ್ಲ ಅವ್ರ ಲಾಗಿನಲ್ಲಿ ಐತೆ ಅಂತ ಹೇಳ್ತಾರೆ, ಅವ್ರು ಕರ್ಸ್ಲಿ ಅದನ್ನ ಅರ್ಥ ಮಾಡಿ. ನಮಗೆ ರೈತರಿಗೆ ಎಲ್ಲ ಅನುಕೂಲ ಆಗಬೇಕು. ನೀವು ಬಂದ್ರೆ ಕೆಲಸ ಫಸ್ಟ್ ಮಾಡೋದು ನಿಮ್ದು ಸ್ಟಾರ್ಟ್ ಆಗಲ್ಲ. ಅದಕ್ಕೇನೆ ಇವಾಗ ಆಯ್ತು, ಇವಾಗ ಅಗ್ರಾರ್ಜಿ ಕೊಡಾದ್ರೆ ಅದು ಸಾರ್ವಜನಿಕ ನಿಮ್ಮನ್ನು ನೆನೆಸ್ಕೊಂತೀವಿ ನಾವು, ಅದು ಅನುಕೂಲ ಆಗಿ ಅರ್ವೋಡ್ ಮಾಡ್ತೀವಿ. ಫಸ್ಟ್ ಅಲ್ಲಿಂದ ಅಗ್ರಾರ್ ತಂದ್ರೆ ಸ್ಟಾರ್ಟ್ ಮಾಡಿ. ಅವ್ರ ಲಾಗಿನಲ್ಲಿ ಐತೆ, ಪ್ರೋಸೆಸ್ ಮಾಡ್ತಾರೆ ಅಂತ. ಈಗ ನೀವು ಎಲೆಕ್ಷನ್ ಆರ್ಡರ್ ಹಾಕಿರೋದು ಇದು ಇಲ್ಲಿಂದ ಐತಲ್ಲ, ನಕಾಶೆ ಬೇರೆ ಬಿಡ್ಬೇಕಲ್ವಾ? ಅಲ್ಲ ನಾವು ಬಿಡ್ತೀವಿ ಸರ್, ನಾವು ಬಿಡಲ್ಲ ಅಂತ ಹೇಳಲ್ಲ. ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊ ಬರ್ಲಿ. ಫಸ್ಟ್ ಅಲ್ಲಿಂದ, ಸೆಕೆಂಡ್ ಅಲ್ಲಿಂದ, ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸರ್ ಅದು ರೈಟಿಂಗ್ ಅಲ್ಲಿ ಕೊಡಕ್ಕಾಗುತ್ತೆ, ಮಾಡ್ಕೊಡ್ತೀವಿ ಅಂತ. ಹೂನಪ್ಪ, ರೈಟಿಂಗ್ ಅಲ್ಲೇ ರಿಪೋರ್ಟ್ ಅಲ್ಲೇ ಬರಿತೀವಿ. ರಿಪೋರ್ಟ್ ಅಲ್ಲಿ ಬರ್ರೆ ಬೇಡ ಪ್ರತಿ ಒಂದನ್ನು ಸ್ಟಾರ್ಟಿಂಗ್ ಇಲ್ಲ ಅಷ್ಟೇಳಿ ಕಡೆಯಿಂದ ಮಾಡಬೇಕು. ಸ್ಟಾರ್ಟಿಂಗ್ ಅಷ್ಟೇಳಿ ಈ ಕಡೆಯಿಂದ ಮಾಡ್ಕೊ ಬನ್ನಿ. ರೈಟಿಂಗ್ ಅಲ್ಲೇ ರಿಪೋರ್ಟ್ ಅನ್ನೋದು. ರಿಪೋರ್ಟ್ ಅಲ್ಲಿ ಬಟ್ ಅಷ್ಟೇಳಿಂದ ಮಾಡ್ಕೊ ಬನ್ನಿ. ಇಲ್ಲ ಮಧ್ಯ ಸೆಂಟ್ರಿಂದ ಮಾಡೋದು ನಮ್ಗೆ ಅಸಮಾಧಾನ. ಸೆಂಟ್ರಿಂದ ಮಾಡೋದು ನಮ್ಗೆ ಅಸಮಾಧಾನ. ಆ ಕಡೆ ಅಡ್ರೆಸ್ ಮಾಡಬೇಕು, ಇಲ್ಲ ಈ ಕಡೆಯಿಂದ ಮಾಡಬೇಕು. ಇಲ್ಲ ಮಧ್ಯೆ ಒಬ್ಬರ ಅನುಕೂಲಕ್ಕೆ ಮಾಡಿದ್ರೆ ನಾವೆಲ್ಲ ವಿಷಾದ ಕುಡಿಬೇಕಾಗ್ತದೆ ಅಷ್ಟೇ. ಒಬ್ಬರ ಅನುಕೂಲಕ್ಕೆ ಮಾಡ್ತಾರೆ, ದುಡ್ಡು ಹಾಕಿಡೋರು JCB ಮಾಡ್ಕೊಂಡು ಹೋಗ್ತಾರೆ, ಮುಚ್ಚಿಸ್ಕೊಂಡು ಹೋಗ್ತಾರೆ. ಯಾರೊಬ್ಬರಿದ್ದು ಮಾತಾಡೋದು ಅಷ್ಟೇ. ಈ ಮಧ್ಯೆ ಯಾರೋ ಬ್ರಹ್ಮಕುಲರು JCB ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಸರ್ಕಾರದನ್ನು ವರ್ಕ್ ಆರ್ಡರ್ ಮಾಡಿ ದುಡ್ಡು ಹಾಕಿಲ್ಲ. ಏನೋ ನಿಮ್ಮ ಮನೆಗೆ ಬಂದೈತೆ, ನೀವು ಬಂದಿದ್ದೀರಾ, ನಮಗೆ ಮಾಡ್ಕೊಡ್ರೆ ಆ ಕಡೆ ಅಜ್ಜಳಿಂದ ಮಾಡಲಿ, ಇಲ್ಲ ಅಂದರೆ ಅಗ್ರಾರ್ಥದಿಂದ ಮಾಡಲಿ. ನಾವೆಲ್ಲ ಹೋಗ್ಯಾರೆ, ರೈತರುಗಳೆಲ್ಲ ಹೋಗ್ಯಾರೆ. ಈಗ ನಮಗೆ ರೈತರಿಗೆ ಅವ್ರು ಬಿಡಿ ಅವ್ರು ಅರ್ಜಿ ಕೊಟ್ಟಿಲ್ಲ ಅಂತೆಲ್ಲ ಲೆಕ್ಕ ಹಾಕ್ಕೊಂಬ. ಈಗ ಇವ್ರ ಅನುಮತಿ ರೋಡ್ ಇಲ್ಲಿ ಬಿಡಲ್ಲ. ನಮಗೆ ರೋಡ್ ಬೇಕು, ಅಲ್ಲಿಂದ ಮಾಡ್ಕೊಂಡು ಅಂದರೆ ಮಾಡ್ಕೊಡಲ್ಲ ಅಂದರೆ ನಕಾಶಿ ರೋಡ್ ಮಾಡೋಕ್ಕೆ ಯಾರಿಗೂ ಅಭ್ಯಂತರ ಇಲ್ಲ. ಜನಗಳು ಯಾರೂ ತೊಂದರೆ ಮಾಡಲ್ಲ. ಸರ್ವಿಗೆ ತಹಸೀಲ್ದಾರ್ ಎಲ್ಲ ಸೈನ್ ಆಗಿದೆ ಸರ್. ಇವಾಗ ಆಯ್ತಪ್ಪ, ಅದನ್ನು ಮಾಡಿಸ್ಕೊಡ್ತೀವಿ. ಇವಾಗ ಪ್ರೆಸೆಂಟ್ ಇವಾಗ ಎಲೆಕ್ಷನ್ ಆರ್ಡರ್ ಹಾಕಿದ್ದಾರೆ, ಇದಕ್ಕನ್ನ ಸ್ವಲ್ಪ ಮಾಡಿ. ಇದು ಇಲ್ಲ, ಫಸ್ಟ್ ಅಲ್ಲಿಂದ ಮಾಡಬೇಕು, ಇಲ್ಲಾಂದ್ರೆ ಅರ್ಜೆಂಟ್ ಗಾಡಿಯಿಂದ ಬಾಯಿ ಮಾತನ್ನ ಕೇಳ್ಕೊಂಡಿದ್ದೀವಿ. ವಿದ್ಯಾವಂತರೆಲ್ಲ ಬರ್ಬೋದು, ರೈತರಿಗೆ ಎಲ್ಲ ಅನುಕೂಲ ಆಗ್ತೈತಿ. ನಕಾಶಿ ರೋಡ್ ಮಾಡಿ ಫಸ್ಟ್ ಇಂದ. ಕೊಡಗೆರೆ ತಾಲೂಕು. ನಾವು ನಕಾಸಿ ದಾರಿ ಏನಾಯ್ತು ಅಲ್ಲಿಂದ ಮಾಡ್ಕೊಂಬರಿ ರೋಡ್ ಅಂತ ಕೇಳ್ತಾ ಇದೀವಿ. ಇಲ್ಲಿ ಅರ್ಧದಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರೈತರಿಗೆಲ್ಲ ತೊಂದರೆ ಆಗ್ತಾ ಇದೆ. ಜನ ಸತ್ರೆ ಕೆಟ್ಟರೆ ಊರಲ್ಲಿ ತರಬೇಡ್ರಿ, ಆಚೆಲಿಂದ ತಗೊಂಬರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ನಕಾಶಿ ರೋಡ್ ಆದರೆ ಎಲ್ಲರಿಗೂ ಅನುಕೂಲ, ಇಡೀ ಊರಿಗೆ ಅನುಕೂಲ ಆಗ್ತೈತೆ. ನಾವು ಒಬ್ರಿಗೋಸ್ಕರ ಅನುಕೂಲ ಪಡೋಕ್ಕೆ ತಯಾರಿಲ್ಲ. ಇಡೀ ಊರಿಗೆ ಅನುಕೂಲ ಆಗಲಿ, ನಮ್ಮ ಒಬ್ರಿಗೋಸ್ಕರ ಅನುಕೂಲ ಆಗೋದು ಬೇಡ. ನಕಾಶಿ ದಾರಿ ಎಲ್ಲೈತೆ ಅಲ್ಲಿಂದ ಮಾಡ್ಕೊಂಬರ್ರಿ ಅಂತ ನಾವು ಕೇಳ್ತಾ ಇದೀವಿ ಸ್ವಾಮಿ, ಅಷ್ಟೇ, ಇನ್ನೇನಿಲ್ಲ ನಮ್ಗೆ ಅಬ್ಜೆಕ್ಷನ್. ಮಾಡ್ಕೊಂಡಲ್ಲಿ ನಮ್ಮ ದಾರಿ ಯಾರು ಬಿಡಲ್ಲ ಅಂತ ಹೇಳ್ತಿಲ್ಲ, ಎಲ್ಲರೂ ಬಿಡ್ತೀವಿ. ನಕಾಶಿ ದಾರಿ ಏನೈತೆ ಅಲ್ಲಿಂದ ಒಂದು ಫಸ್ಟಿಂದ ಮಾಡ್ಕೊಂಬರ್ಲಿ, ಲಾಸ್ಟಿಂದ ಅರ್ಧದಲ್ಲಿ ಮಾಡೋದು ಬೇಡ. ನಮಗೆ ಒಂದು ಕಡೆಯಿಂದ ಮಾಡಲಿ ಅಂತ ನಾವು ಕೇಳ್ತಾ ಇದೀವಣ್ಣ. ದಾರಿ ಅದೇ ನಕಾಶಿ ದಾರಿ ಮಾಡ್ಕೊಂಬರ್ರಿ ಅಂದ್ಮೇಲೆ ನಾವು ಮೇನ್ ರೋಡ್ ಅನುಮತಿ ಮೇಲಿಂದ ಬಿಟ್ಟರೆ ನಾವು ಬಿಡೋದಿಲ್ಲ. ಅದಕ್ಕೆ ಕಡಗೊಡಿಸಿದೀವಿ, ನಕಾಶಿ ದಾರಿ ಮಾಡ್ಕೊಂಬರ್ಲಿ ಅಂತ ಕಡಗೊಡಿಸಿದ್ದಾರೆ. ಈಗ ಅದು ಬೇಕಾದ್ರೆ ಈಗ ಮುಚ್ಚಿಸ್ತೀವಿ, ನಕಾಶಿ ದಾರಿ ಮಾಡ್ಕೊಂಬರ್ಲಿ. ಇಲ್ಲ ಅನುಮತಿ ಮೇಲೆ ಬ್ಯಾಸ್ಕಿಂಗ್ ಮಾಡ್ತಾರೆ, ಯಾವಾಗ ಮಾತ್ರ ಮಾಡಲಿ. ನಕಾಶಿ ದಾರಿನ ಮಾಡ್ಕೊಂಬಂದ್ರೆ ಮಾತ್ರ ನಾವು ಬಿಡೋದು, ಇಲ್ಲ ಅರ್ಧದಿಂದ ಮಾಡಕ್ ಬಿಡಲ್ಲ. ಫಸ್ಟಿಂದ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಮಾಡ್ಕೊಂಬರ್ಲಿ ಅಂತ ನಾವು ಕೇಳ್ತಾ ಇದೀವಿ ಸರ್. ನಕಾಶಿ ದಾರಿ ಮುಚ್ಚೋಗೋ ಇದೆ, ಈಗ ಅಲ್ಲಿಂದ ಮಾಡ್ಕೊಂಬರ್ರಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ. ಎಷ್ಟಾಗುತ್ತೋ ಆ ಸರಿ ನಂಬರಿಂದ ಮಾಡ್ಕೊಂಬರ್ಲಿ, ಇಡೀ ಊರಿಗೆ ಅನುಕೂಲ ಆಗಲಿ. ಅರ್ಧದಿಂದ ಮಾಡಕ್ಕೆ ನಾವು ಬಿಡಲ್ಲ ಅಂತ ಕೇಳ್ತಾ ಇದೀವಿ ಅಷ್ಟೇ ಸರ್. ಅನನುಕೂಲ ಮಾಡ್ತಾ ಇದ್ದಾರೆ. ಒಬ್ರಿಗೋಸ್ಕರ ನಾವು ದಾರಿ ಬಿಡಕ್ಕೆ ರೆಡಿ ಇಲ್ಲ ಸರ್, ಮಧ್ಯ ಮಾಡ್ತಾ ಇದ್ದಾರೆ. ನಾವು ಮಾಮೂಲಿ ದಾರಿ ಏನೈತೆ ಕಾಲ್ದಾರಿ ಅಂತ ಬಂದೈತೆ, ಅಲ್ಲಿಂದ ಬಂದರೆ ನಾವು ಬಿಡಕ್ಕೆ ಸಾಧ್ಯ ಸರ್. ರೈತರುಗಳು ಸಿಕ್ಕಾಪಟ್ಟೆ ಹೆಂಗಸರು ಮಕ್ಳುಗಳು ದೌರ್ಜನ್ಯದ ಮೇಲೆ ದಾರಿ ಬಿಡಕ್ಕೆ ನಾವು ರೆಡಿ ಇಲ್ಲ ಸರ್. ನಮಗೋಸ್ಕರನ ದಯವಿಟ್ಟು ಬಂದು ನೀವು ನೋಡಿ. ನಾವು ಕಾಲ್ದಾರಿ ಯಾವುದು ಕಟ್ಟಿಲ್ಲ ಸರ್. ವೆಹಿಕಲ್ಗಳು ಹೋಗೋಕ್ಕೆ ಅಂತ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಊರ್ಗೂರೇ ನಮಗೆ ಇವಾಗ ತೊಂದರೆ ಮಾಡ್ತಾ ಇದ್ದಾರೆ. ಒಂದು ಮನೆಗೋಸ್ಕರ ನಾವು ದಾರಿ ಬಿಡಕ್ಕೆ ರೋಡ್ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಸರ್. ಮೂಲಕ್ಕೆ ಕೇಳ್ತಾವ್ರೆ ಸರ್, ಊರ್ಗೂರೇ ಕೊಳ್ಳೆ ಹೊಡೆಯೋ ಕಾಲ ಬಂದೈತೆ. ನೀವೇನು ಆಕ್ಷನ್ ತಗೊಳ್ತಾ ಇದ್ರೆ ನಾವು ವಿಷ ಕುಡಿಬೇಕಾಗಿ ಬರ್ತೈತಿ. ಈ ಕೇಳ್ಕೊಳೋದು ಪಾರ್ವತಮ್ಮ ಅಂತ ಸರ್.